ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭುವನ ಯೂಟ್ಯೂಬ್ ಚಾನಲ್. ಒಂದೇ ಥರ ಚಿತ್ರಾನ್ನ ತಿಂದು ಬೇಜಾರಾಗಿದ್ದರೆ ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡಿ, ಮಸ್ಟ್ ಆ್ಯಂಡ್ ಟ್ರೈ ಅಂತಲೇ ಹೇಳ್ಬೋದು. ಅದಕ್ಕೆ ಮೊದಲು ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಕಡಲೆ ಜೀರಿಗೆ ಪೌಡರ್ನ ರೆಡಿ ಮಾಡ್ಕೊಂಡಿದ್ದೀವಿ, ಮತ್ತು ಹುಣಸೆ ಹಣ್ಣನ್ನ ನೆನೆ ಇಟ್ಕೊಂಡಿದ್ದೀವಿ, ಹಾಗೆಯೇ ಈರುಳ್ಳಿ ಕರಿಬೇವು ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀವಿ, ಮತ್ತು ಹಸಿಮೆಣ್ಸಿಕಾಯಿ ಒಂದು 10ರಿಂದ 15, ಹಸಿ ಶುಂಠಿ ಬೆಳ್ಳುಳ್ಳಿನ ತೊಗೊಂಡಿದ್ದೀವಿ. ಹುಣಸೆಹಣ್ಣು ಆಲ್ರೆಡಿ ನೆನೆ ಇಟ್ಟಿದ್ದನ್ನು ಹುಳಿ ಮಾತ್ರ ತೆಗೆದು ಈ ಥರ ಬಿಸಿ ಮಾಡ್ಕೋಬೇಕು ಹುಣಸೆ ಹುಳಿನ. ಮತ್ತು ಒಗ್ಗರಣೆಗೆ 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಕಡಲೆಬೇಳೆ ತಗೊಂಡಿದ್ದೀವಿ. ಮತ್ತು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ಸಾಂಬಾರು ಪೌಡರು ಮತ್ತು ಕುಶನಿ ಪೌಡರ್ 1 ಸ್ಪೂನು, ಮತ್ತು ಶೇಂಗಾ ಬೀಜನ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಡೀಪ್ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ಡೀಪ್ ಫ್ರೈ ಆಗಿದೆ. ಮತ್ತು ಆಲ್ರೆಡಿ ಕಡಲೆನ ತೊಗೊಂಡಿರ್ತೀವಲ್ಲ, ಆವಾಗಲೇ ಕಡಲೆ ಜೀರಿಗೆನ ಪೌಡರ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಅದೇ ಜಾರಿಗೇ ಹಸಿಮೆಣ್ಸಿನ್ಕಾಯಿ, ಹಸಿ ಶುಂಠಿ, ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಂಡು ಈ ರೀತಿಯಾಗಿ ಸಣ್ಣದಾಗಿ ರುಬ್ಬಿಟ್ಕೋಬೇಕು. ಮತ್ತು ಒಂದು ಪ್ಯಾನ್ಗೆ ಒಂದು 2ರಿಂದ 3 ಸ್ಪೂನ್ ಆಯಿಲ್, ಸ್ವಲ್ಪ ಜಾಸ್ತಿ ಇರುತ್ತೆ, ಟೇಸ್ಟಿಯಾಗಿರುತ್ತೆ. ಮತ್ತು ಸಾಸಿವೆ, ಕಡಲೆಬೇಳೆ, ಜೀರಿಗೆನ ಒಗ್ಗರಣೆ ಹಾಕಿ ಕರಿಬೇವು, ಈರುಳ್ಳಿನ ಆ್ಯಡ್ ಮಾಡ್ತೀವಿ ಇದ್ರ ಜೊತೆಗೆ. ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿನ. ಇದು ಫ್ರೈ ಆಗ್ತಿದ್ದಂಗೆ ರುಬ್ಬಿಡ್ಕೊಂಡಿರೋ ಹಸಿಮೆಣ್ಸಿಕಾಯಿ, ಶುಂಠಿದು ಪೇಸ್ಟ್ ಇದೆಯಲ್ಲ, ಅದನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಇದು ಗೊಜ್ಜು ಕೂಡ ರೆಡಿಯಾಗುತ್ತೆ. ಎಲ್ಲಾದರೂ ಔಟ್ಸೈಡು ಕೂಡ ಇದನ್ನು ತೊಗೊಂಡೋದ್ರೆ ಟೇಸ್ಟಿಯಾಗಿರುತ್ತೆ. ಚಿತ್ರಾನ್ನ ಥರ ಅನಿಸೋದೇ ಇಲ್ಲ, ವೆರೈಟೀಸ್ ಡಿಫ್ರೆಂಟ್ ತಿಂಡಿ ಅಂತಲೇ ಅನಿಸುತ್ತೆ. ಇದಕ್ಕೆ ಲೈಟಾಗಿ ಒಂದು ಅರಿಶಿನ ಪುಡಿ ಹಾಕಿದ್ದೀವಿ, ಒಂದು ಅರ್ಧ ಸ್ಪೂನಷ್ಟು. ಇದು ಆಪ್ಷನಲ್ಲು. ನೋಡಿ, ಇವಾಗ ಗೊಜ್ಜು ರೆಡಿಯಾಗಿದೆ. ರೈಸ್ ಕೂಡ ರೆಡಿ ಮಾಡಿ ಇಟ್ಕೊಂಡು ಎಷ್ಟು ಬೇಕಷ್ಟು ಕಲಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು, ಮತ್ತು ಸಾಂಬಾರು ಪೌಡರು, ಕುಶನಿ ಪೌಡರು ಹಾಕಿ, ಕಡಲೆ ಪೌಡರು, ಹುಳಿನ ಬಿಸಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹುಳಿನ ಆ್ಯಡ್ ಮಾಡಬೇಕು. ಇದ್ರ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ್ರೆ ಸಖತ್ ಟೇಸ್ಟಿಯಾದ ಡಿಫ್ರೆಂಟ್ ಆಗಿರೋ ಚಿತ್ರಾನ್ನ ರೆಡಿ ಆಗುತ್ತೆ. ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಎಲ್ರಿಗೂ ಇಷ್ಟ ಆಗುತ್ತೆ, ಮಕ್ಕಳಿಗೂ ದೊಡ್ಡವರಿಗೂ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋಗೆ ಕಾಯ್ತಾ ಇರಿ. ಬಾಯ್ ಬಾಯ್.